ನಿನ್ನೆ ಮುಧೋಳ್ನಲ್ಲಿ ರೈತರು ಅಥವಾ ಯಾರು ರೈತರು ಅಲ್ಗಳಿತಾರೆ, ನಾವು ಅದಕ್ಕೆ ಎಂಕ್ವೈರಿ ಮಾಡಕ್ಕೆ ಹೇಳಿದ್ದೀನಿ. ಯಾರು ಇದರಲ್ಲಿ ಇದ್ರ ಹಿಂದೆ ಕೈವಾಡ ಯಾರ್ದಿದೆ ಅಂತ ಹೇಳಿ ಎಂಕ್ವೈರಿ ಮಾಡಕ್ಕೆ ಹೇಳಿದ್ದೀನಿ. ರೈತರು ಮಾಡಿದಾರ, ಬೇರೆಯವ್ರು ಮಾಡಿದಾರ, ಬೇರೆ ಯಾರು ದುಷ್ಕರ್ಮಿಗಳು ಮಾಡಿದಾರ ಅಂತೇಳಿ ಅದನ್ನ ಜನರಿಗೆ ತಿಳಿಸ್ತಕ್ಕಂಥ ಸತ್ಯ ಗೊತ್ತಾಗಬೇಕು ಅಂತೇಳಿ ಅದನ್ನು ಮಾಡ್ತಕ್ಕಂಥ ಕೆಲಸ ಮಾಡಿದ್ದೀನಿ. ಲಕಿಲಿ ಇವತ್ತು ಅದು ಇತ್ಯರ್ಥ ಆಯಿತು. 3,300 ಕೋಟಿ 3,300 ರೂಪಾಯಿ ಒಂದು ಟನ್ನಿಗೆ. ಅವರು ಎಷ್ಟು ನಿಗದಿ ಮಾಡಿದ್ರು? 10.25 ಇಳುವರಿ ಇರ್ತಕ್ಕಂಥ ಕಬ್ಬಿಗೆ 3,550 ಕೋಟಿ 50 ರೂಪಾಯಿ, 3,550 ರೂಪಾಯಿ ಇನ್ಕ್ಲೂಡಿಂಗ್ ಕಟಿಂಗ್ ಚಾರ್ಜಸ್ಸು, ಹಾರ್ವೆಸ್ಟಿಂಗ್ ಚಾರ್ಜಸ್ಸು ಮತ್ತು ಟ್ರಾನ್ಸ್ಪೋರ್ಟ್ ಕಾಸ್ಟ್ ಮಾಡಿದರು. ಸುಮಾರು 800ರಿಂದ 900 ರೂಪಾಯಿ ಹಾರ್ವೆಸ್ಟಿಂಗ್ ಮತ್ತೆ ಟ್ರಾನ್ಸ್ಪೋರ್ಟ್ ಕಾಸ್ಟ್ ಆಗ್ತದೆ. ಅದು ಕಳೆದ್ರೆ ಎಷ್ಟು ಲಾಭ ಉಳಿತದೆ? 3,550 ರೂಪಾಯಿನಲ್ಲಿ ಅಲ್ಲ, 2,750 ರೂಪಾಯಿ ಉಳಿತದೆ. ಅವ್ರು ಕೊಡೋದು ಅಷ್ಟು. FRP ನಿಗದಿ ಮಾಡೋರು ಅಧಿಕಾರ ಇರೋದು ಅವ್ರಿಗೆ. ಇದರಲ್ಲಿ ಕಲ್ಟಿವೇಶನ್ ಕಾಸ್ಟು ಲೆಕ್ಕ ಹಾಕೊಂಡು ಮಾಡಬೇಕು, ಗೊಬ್ಬರ ಹಾಕಿದ್ನೂ ಮಾಡಬೇಕು. ಇದೆಲ್ಲ ಮಾಡಿದ್ರು ಕೂಡ ರೈತರು FRP ಜಾಸ್ತಿ ಕೇಳ್ತಕ್ಕಂಥದ್ರಲ್ಲಿ ನ್ಯಾಯ ಇದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇದು ಬಗೆಹರಿಸಬೇಕಾದವ್ರು ಯಾರು? ಕೇಂದ್ರ ಸರ್ಕಾರ. ಪ್ರಹ್ಲಾದ್ ಜೋಶಿ ಸಂಬಂಧಪಟ್ಟಂತ ಮಂತ್ರಿ ಪತ್ರ ಬರೀತಾರೆ, ರಾಜ್ಯ ಸರ್ಕಾರನೇ ಮಾಡಬೇಕು ಅಂತೇಳಿ. ಅದಕ್ಕೆ ನಾನು ಒಂದು ದಿನ ಇಡೀ ದಿನ ಕೂತ್ಕೊಂಡು ಚರ್ಚೆ ಮಾಡಿ ಅದನ್ನು ಬಗೆಹರಿಸ್ತಕ್ಕಂಥ ಕೆಲಸ ಮಾಡಿದೆ. ₹3,200 DC ಅನೌನ್ಸ್ ಮಾಡಿದ್ರು, ಅದಕ್ಕೆ ಒಪ್ಪಿರಲಿಲ್ಲ ರೈತರು. ಆಮೇಲೆ 50 ರೂಪಾಯಿ ಫ್ಯಾಕ್ಟ್ರಿಯವ್ರು ಕೊಡಿ, 50 ರೂಪಾಯಿನ ಸರ್ಕಾರ ಕೊಡ್ತದೆ ಅಂತೇಳಿ ತೀರ್ಮಾನ ಮಾಡಿ 3,300 ರೂಪಾಯಿಗೆ ಒಪ್ಪಂದ ಆಯಿತು. ಬಹುಶಃ ಇವತ್ತು ಮುಧೋಳ್ನವರು ಕೂಡ ಒಪ್ಕೊಂಡು ರೈತರು ಚಳುವಳಿಯನ್ನು ವಾಪಸ್ ತಗೊಂಡಿದ್ದಾರೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ.